ಹೊರಗರಿಸಿ ಭಯದಿಂದ ನಡುಗುತ್ತ ಹೊರಗರಿಸಿ ಭಯದಿಂದ ಹೊರಡಿ ಮಾಲಿನಿಗೆರಗಿ ಬೇಡಿದನು ಮಾಲಿನಿ ಏನದು ಹೇಮ ಮಾಲಿನಿ ಏ ಅಮ್ಮ ಮಾಲಿನಿ ಒಮ್ಮ ಮಾಲಿನಿ ಏನು ಮಾಲಿನಿ ಹ ಇನಿ ಮಾಲಿನಿ ಇನಿ ಮಾಲಿನಿ ಈ ಮಾಲಿನಿ ಇನಿ ನಾನು ಮಾಲಿನಿ ಹೌದು. ನೀ ಮಾಲಿನಿ ನಮ್ಮ ಪರಿಚಯ ಆಗಿಲ್ವಾ ತಾಯಿ? ಇಲ್ಲವಲ್ಲ. ನಾನು ನಿಮ್ಮ ಗಂಡ ಅಲ್ವಾ ಹಾಗೆ ಅಲ್ಲ ಆಗಲ್ಲ. ಆ ದಿವಸ ನಿಮ್ಮ ಗಂಡ ಕುಳಿತಿರುವಾಗ ಹೇಳಿದ್ದು ಏನು ನಾವು ಈಗ ಕುಳಿತುಕೊಳ್ಳುವುದಲ್ಲ. ಬನ್ನಿ ಹೋಗುವ, ಎಲ್ಲಿ ಗುರುಪುರಕ್ಕೆ ಹೋಗಿ ಜೀಗುಚ್ಚೆ ಮಾರುವ. ಹಾಗೆ ಅಲ್ವಾ ಸುರಪುರವನ್ನು ಸೇರುವುದರ ಮೂಲಕ ದಿಗ್ವಿಜಯವನ್ನು ಕೈಗೊಳ್ಳುವ ಎಂಬುದಾಗಿ. ಸುರಪುರವನ್ನು ಸೇರಿ ದಿಗ್ವಿಜಯವನ್ನು ಮಾಡುವ. ನಿಮ್ಮ ಗಂಡನೊಟ್ಟಿಗೆ ಅಲ್ಲಿ ತನಕ ಹೋದದ್ದು. ಹೋದಂದು ಹ. ಏನು ಬಂದೆ ಎಂತ ಯಾವ ಸಮಾಚಾರ ವಿಷಯ ವಿಷಯ ಹೇಳು. ಅಲ್ಲಿಯ ವರ್ತಮಾನ ಖಂಡಿತ ಅಮ್ಮ ಲಾಲಿಸಬೇಕು ತಾಯೇ ಅಮ್ಮ ಅಲ್ಲಿರುವಂತ ಎನಿಮಿಸ್ಗಳೆಲ್ಲರೂ ಒಟ್ಟಿಗೆ ಅಂದ್ರು. ಏನದು ವೈರಿಗಳು ಅನಿಮಿಷರು ನಿಮಿಷಾರ್ಧದಲ್ಲಿ ಬಂದ. ಮೊದಲಿಗೆ ಬಂದವನೇ ಅವ. ಯಾರು ತಕ 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 ಉರಿಯುತ್ತಾ ಬಂದ. ಅಗ್ನಿ 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 ಬಂದ ನಿಮ್ಮ ಗಂಡನ ಎದುರು ನಿಂತ. ಏಯ್ ನಾನು ಅಗ್ನಿ, ಮುಟ್ಟಿದ್ರೆ ಸುಟ್ಟುತ್ತೀಯ. ಅವ ಹೇಳುದು ಹಾಗೆ ಹೇಳಿ. ನಿಮ್ಮ ಗಂಡ ಬಿಡ್ಲಿಲ್ಲ. ಏನು ಮಾಡಿ ನೀನು ಅಗ್ನಿ ಆದ್ರೆ ನಾನು ಇಸ್ಮಾಲಿ. ಹಾಗಲ್ಲ, ಸರಿಯಾಗಿ ಹೇಳು. ವಿಜಯ್ ಮಾಡಿ ಬರ್ತದೆ ಒಮ್ಮೆ ಮೆತ್ತಡೆ ಆಗುತ್ತೆ. ವಿಜಯ್ ಮಾಡಿ ಪುತ್ತರೆ ವರ ಇಟ್ಟರೆ ಶಾಪ. ಏನೇ ಇರಲಿ ಯುದ್ಧ ಮಾಡುವ. ಇಬ್ಬರು ಯುದ್ಧ ಮಾಡಿ
ಹ. ಬಂದದ್ದು ಅಗ್ನಿ ಅಲ್ಲ ಉರಿಯುವುದು. ನಿಮ್ಮ ಗಂಡ ಆಚೆ ಈಚೆ ನೋಡಿದ್ರು ಟಿನ್ 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 101 ಅಗ್ನಿಶಾಮಕ ಪಕ್ಷಿಕ ಅಗ್ನಿಶಮನ ಮಂತ್ರವನ್ನು ಜಪಿಸಿದೆ. 101 ಅಗ್ನಿಶಮನ ಮಂತ್ರವನ್ನು ಜಪಿಸಿದ್ದೆ ತಡ ಹ. ಅಗ್ನಿ ಚುಂಕ ಹ. ನಂಜಾದದ್ದು ಹೋಯ್ತು. ಹೋಯ್ತು. ಹೋದ. ಅವಾಗ ಆಮೇಲೆ ಕುಂಬ್ರ. ಹ? ಸುಳ್ಳು ಹೇಳಬೇಡ. ಸುಳ್ಳಿ ಅಲ್ಲ ನನ್ನ ಕುಂಬ್ರ. ಹಾಗಲ್ಲ, ಸುಳ್ಳು ಹೇಳಬೇಡ ಅಂತ. ಎಲ್ಲ ಬಂದವ ಹ? ಕುಬೇರ. ಕುಬೇರ ಹ. ಗಣಪತಿ ಬಂದ ನಿಮ್ಮ ಗಂಡನನ್ನು ನೋಡಿದ. ಹ. ಇವನೊಂದಿಗೆ ಯುದ್ಧ ಸಾಲೋದಿಲ್ಲ ಅಂತ ಹೇಳಿದ. ಅಲ್ಲಿಂದಲೇ ಹಿಂದೆ ಹೋದ. ಅವನು ಹಾಗೆ ಹೋದ್ನ. ಅವ ಯುದ್ಧ ಮಾಡದೆ ಹೋದದ್ದೇ. ಹ. ಅಮ್ಮ ಇವರಿಬ್ಬರು ಬಂದ್ರ ಹ. ಮತ್ತೊಬ್ಬ ಬಂದ. ಯಾರು? ಮುಂದಿನಿಂದ ಬಂದ್ರೆ ನಿಮ್ಮ ಗಂಡನನ್ನು ಸೋಲಿಸುವುದಕ್ಕೆ ಅಸಾಧ್ಯ ಅಂತ ತಿಳಿದು ಹ. ಹಿಂದಿನಿಂದ ಶಬ್ದ ಮಾಡಿಕೊಂಡೊಬ್ಬ ಬಂದದ್ದು. ಯಾರು? ನಿಮ್ಮ ಗಂಡ ಮುಂದೆ, ಹ. ನಿಮ್ಮ ಗಂಡನ ಹಿಂದಿನಿಂದ ವಾಯು ನೇರ ದಿಟ್ಟ ನಿರಂತರ ಬರ್ರ ಅಂತ. ಅವರ ಹಿಂದೆ ನಾನಿದ್ದೆ. ಹ. ವಾಯು ಬಂತು ಅಂತ ಗೊತ್ತಾಯ್ತು. ಹ. ನಿಮ್ಮ ಗಂಡನಿಗೊಂದು ಸೂಚನೆಯನ್ನು ಕೊಟ್ಟೆ. ಸೂಚನೆ ಕೊಟ್ಟಿಯ? ಎತ್ತಿದ ಕೈಯಲ್ಲಿ 24 ಬಾರಿಸಬೇಕು ಅಂತ ಕೈ ಎತ್ತಿದ್ದೆ ತಡ ಹ. ವಾಯು ಹೋದನ ಅವನು ಕೂಡ? ಇಲ್ಲ, ಹೋಗ್ಲಿಲ್ಲ. ಮತ್ತೆ? ವಾಯು ಒಮ್ಮೆ ಮ್ಯಾಚಿಲ್ಲ ಬದಲಿ ಹೋಗುದಿಲ್ಲ. ಮತ್ತೆ? ಅವ ವಾಯು ತನಕ ಹೋದದ್ದು. ಹ. ಹೀಗೆ ಶಬ್ದ ಮಾಡಿಕೊಂಡು ಬಂದ್ರೆ ನಿಮ್ಮ ಗಂಡನಿಗೆ ಗೊತ್ತಾಗ್ತದೆ ಅಂತ ತಿಳಿದು ಮತ್ತೊಮ್ಮೆ ಶಬ್ದ ಇಲ್ಲದೆ ಪುಸ್ತಕ ಅಂತ ಬಂದನ ಮತ್ತೊಮ್ಮೆ. ಹ. ಯಾವ್ದಾದ್ರೂ ಆದಿದ್ದು ಈ ಶಬ್ದ ಇಲ್ಲದೆಲ್ಲ ಬರ್ತದಲ್ಲ, ಹ. ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ನಿನ್ನ ಅನುಭವ. ಯುದ್ಧ ಆ ರೀತಿ ಹ. ಅವನದ್ದು. ಅಮ್ಮ ಅವನನ್ನು ಕೂಡ ನಿಮ್ಮ ಗಂಡ ಹಿಮ್ಮೆಟ್ಟಿಸಿದ್ರು. ಹಿಮ್ಮೆಟ್ಟಿಸಿದ. ಅವ ಹೋದ. ಹ. ಆಮೇಲೆ ಒಬ್ಬ ಬಂದ. ಯಾರು? ಕೋಣನ ಮೇಲೆ ಏರಿಕೊಂಡು ಪಾಯಸ ಕೈಯಲ್ಲಿ ಹಿಡಿದುಕೊಂಡು ಏರಿಕೊಂಡು ಬಂದ ಬನ್ನಿಯಮ್ಮ ಧರ್ಮ. ಸರಿ ಇಲ್ಲ. ಉಂಟಲ್ಲ? ಯಾವುದು? ನೀನು ಹೇಳಿದ್ದು ಸರಿ ಇಲ್ಲ ಎಂಬುದಾಗಿ ಹೇಳಿ. ಅವ ಕೈಯಲ್ಲಿ ಪಾಯಸ ಅಲ್ಲ, ಪಾಶ. ಪಾಶ ಪಾಶ ಪಾಶ. ಪಾಶ ಹ. ಹಿಡಿದುಕೊಂಡು ಬಂದ. ಹ. ನನಗೊಂದು ಸ್ವೀಟ್ ಬಂತು. ಏನು? ಕೋಪ. ಕೋಪ ಬಂದ. ಹ. ಪಾಪಿ ಮಗನಿ, ನನ್ನ 99 ವರ್ಷದ ಅಜ್ಜಿಯನ್ನು ಕೊಂಡೋಗ್ತೀಯ. ನಿನ್ನ ಸೊಂಟಕ್ಕೆ ಸಾಕಲ್ವಾ ಹೇಳು, ಅಜ್ಜಿಯ ಪ್ರಾಯ? ನಿಮ್ಮ ಅಜ್ಜಿಗಾದ್ರೆ ಸಾಕು, ಓದದ್ದು ನನ್ನ ಅಜ್ಜಿ ಅಲ್ಲ. ಯಾಕೆ? ಪಾಪ 1 ವರ್ಷ ಬಿಟ್ಟಿದ್ರೆ ಅಜ್ಜದು ಶತಕ ಆಗ್ತಿತ್ತು. ಹ. ಅಜ್ಜಿಗೊಂದು ಎಷ್ಟು ಆಸೆ ಇತ್ತು, ಏನು? ಸಾಯೋಕ್ಕಿಂತ ಮೊದಲು ಹ. ಒಂದು ಪುಟ್ಟಗೌರಿ ಮದುವೆ ನೋಡ್ಬೇಕು. ಅದು ಯಾರು? ಅಜ್ಜಿಯ ಮೊಮ್ಮಗಳು ಮಗಳು. ಮದುವೆ ಮಾಡಿಸಿಯೇ ಸಾಯ್ಬೇಕು. ಯಾವಾಗದಿಂದ ಕಾಯ್ತಿತ್ತು, ಮುಗಿಯೋದಿಲ್ಲ. ಮುಗಿದಿಲ್ಲ. ಆದ್ರೂ ಕೂಡ ಅರ್ಥದಲ್ಲಿ ಕೊಂಡೋದ ಮದುವೆ ಅಲ್ಲಿಗೆ ಬಾಕಿ ಆಯ್ತಮ್ಮ. ಹಾಗಾಗಿ ನಾನೇ ಅವನನ್ನು ಓಡಿಸಿ ಬಿಟ್ಟೆ. ಓಡಿಸಿದೆ. ಅವ ಹೋದ. ಹೋದ. ಅಮ್ಮ ಅಷ್ಟೊತ್ತಾಗುವಾಗ ಹ. ನಿಶಬ್ದ ಎಂತ? ನಿಶಬ್ದ ವಾತಾವರಣ. ವಾತಾವರಣ ಅಷ್ಟೊತ್ತಾಗುವಾಗ ನಮ್ಮ ಸುರತ್ಕಲ್ಲಿಂದ 56ರಲ್ಲಿ ನೇತಾಡಿಕೊಂಡು ಗುಜಿರಿಟ್ಕೊಂಡೊಬ್ಬ ಬಂದ. ಯಾರು? ಸುರತ್ಕಲ್ಲಿಂದ 56ರಲ್ಲಿ ನೇತಾಡಿಕೊಂಡು ಗುಜಿರಿಟ್ಕೊಂಡೊಬ್ಬ ಬಂದ. ಹಾಗಲ್ಲ, ಸುರಭ ಬಂದದ್ದು. ಸುರತ್ಕಳ ಕಡೆಯಿಂದ ಹಾಗೆ 56 ಬಿಳಿ ಐರಾವತವನ್ನು ಏರಿಕೊಂಡು ಸುರಭ ಬಂದದ್ದು. ರಪ್ಪ ಬಂದ. ಹ. ಅದು ಬಿಳಿದ್ದು ದೊಡ್ಡದು ಹ. ಐರಾವತವ. ಐರಾವತ. ಬಿಳಿದ ಐರಾವತವ. ಹೌದು, ಅಮ್ಮ, ಆನೆ ಅದು. ಹೌದಾ? ಐರಾವತದಲ್ಲಿ ನೀವು ಹೋಗಿದ್ದೀರಾ? ಇಲ್ಲ. ಅದು 90 ಒಳ್ಳೆ ನಾನು ಹೋಗ್ಲಿಲ್ಲ, ಇನ್ನು ಹೋಗು. ಪಾಪ ಅದನ್ನೊಂದು ತಿರುಗಿಸ್ಲಿಕ್ಕೆ ಕಷ್ಟಪಟ್ರು. ಹ. ಇನ್ನು ನಮ್ಮದಾಗುತ್ತದೆ ಅಂತ ಆಗ್ತದೆ. ಎನಿಸಿದೆ ಯುದ್ಧ ಮಾಡಿ ಗೆದ್ದ ಮೇಲೆ. ಅಮ್ಮ ಹ. ಬಂದ. ಹ. ಬಂದು ಅವ ಇಳಿದ. ಹ. ರಪ್ಪ ಸುರಭ ಇಲ್ಲ. ಸುರಪ್ಪ ಇಳಿದ. ಹ. ನಿಮ್ಮ ಗಂಡನ ಮುಂದೆ ನಿಂತ. ಹ. ನಿಮ್ಮ ಗಂಡ ಹೀಗೆ ನೋಡಿತು. ಹ. ಗುರಪ್ಪ. ಸುರಭ. ಸುರಪ್ಪ ಬಾ ಕಾಪಿ. ಸುರಪ್ಪ ಬಾ ಕಾಪಿ. ಕಪಟಿ ಮಗ. ಸುರಪ್ಪ ಕಪಟಿ ಮಗನೇ ಬಂದಿಯಲ್ಲ, ಒಳ್ಳೆದಾಯ್ತು. ನಿನ್ನ ವಿಷಯ ಎಲ್ಲ ಗೊತ್ತುಂಟು ನನಗೆ. ನೀನು 1ಕ್ಕೆ 2ಕ್ಕೆಲ್ಲ ಓಡ್ತೀಯಲ್ಲ. ಏನು 1-2 ವಿಷಯಕ್ಕೆ? 1-2 ವಿಷಯ ಎಲ್ಲ ಹಿಡ್ಕೊಂಡು ನಿನ್ನ ಅಪ್ಪ ಚೀಮೆಯನ್ನ ನಾರಾಯಣನ ಬಳಿಗೆ ಹೋಗ್ತೀಯ. ಹಾಗಲ್ವಾ? ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣವರ ಬಳಿಗೆ ಹೋಗ್ತೀಯಲ್ಲ, ಸಿಗಬೇಕವ ನಾರಾಯಣ. ಎಲ್ಲಿ ವೇಷ ತೆಗೆದು ಕುಳಿತಿದ್ದಾನೆ ನೋಡ್ತೇನೆ. ನಮ್ಮನ್ನೆಲ್ಲ ವೇಷ ಹಾಕಿಸಿ ಅವ ಕೊಲ್ಲುವುದಲ್ಲ. ಸಿಗಬೇಕು. ಬಂದಿಯಲ್ಲ, ಒಳ್ಳೆದಾಯ್ತು. ಸಿಗೋಣ. ಸುರಪ್ಪ, ನಿನ್ನಲ್ಲಿ ಬುಲ್ಬುಂಟ? ಬಲು ಉಂಟ? ಬಲು ಇದ್ದರೆ ಪಾಪಿ ಮಗ ಅಲ್ಲಿ ಯಾಕೆ ನಿಂತಿದ್ದಿ? ಬಾ ಬಾ ಉತ್ತರಂಗದೊಳಗೆ. ಏನು ಹೇಳುದು ನೀನು? ನಾನಲ್ಲ,
ನಿಮ್ಮನ್ನೆಲ್ಲ ಹೇಳಿದ್ದು ಏನಂತ ಹೇಳಿದ್ದು? ಒಮ್ಮೆ ಬಲು ಇದ್ದರೆ ಬಾ ಸಮರಕ್ಕೆ ಎಂಬುದಾಗಿ ಹೇಳಿದ್ದು. ಒಮ್ಮೆ ಉದ್ದಲಂಗದೊಳಗೆ ಹಾಗೆ ಅಲ್ವ, ಬಲು ಇದ್ದರೆ ಯುದ್ಧ ರಂಗದ ಒಳಗೆ ಬಾ ಎಂಬುದಾಗಿ ಹಾಗೆ ಹೇಳಿದ್ದು. ಯುದ್ಧರಂಗವ ಹಾ, ನಾನು ಯೋಚಿಸುದು ಅಲ್ಲಿ ಉದ್ದಲಂಗ ಏ ಕೆಟ್ಟವನೇ. ಯುದ್ಧರಂಗಕ್ಕೆ ಬಾ ಹೇಳಿದ್ದೆ ತಡ. ಅವ ಬದುಕಂತ ಯುದ್ಧರಂಗ, ಹಾ, ನಿಮ್ಮ ಗಂಡ ಪುಟ ಯುದ್ಧರಂಗಕ್ಕೆ, ಹಾ, ಇಬ್ಬರಲ್ಲಿ ಅಮ್ಮ ಕಾಮುಕಿ ಮುಖಾಮುಖಿ. ಮುಖಾಮುಖಿ ಆಯ್ತು. ಹಾ. ಅಮ್ಮ ನಡೆದಂತ ಭೀಕರ ಭಯಂಕರ ಭಯಾನಕ ಅದ್ಭುತ ಭೀಮಸ್ಯ ಹಾ, ರಮ್ಯಾ ಮನೋಹರ ಅಲ್ಲ ರಮ್ಯ ಮನೋಹರ. ರಮ್ಯ ಮನೋಹರವಾದಂತಹ ದೃಶ್ಯದಲ್ಲಿ ಹಾ. ಎಂತದ್ದನ್ನಮ್ಮ ಹೇಳುದು. ಏನು? ನಿಮ್ಮ ಗಂಡ ದೇವೇಂದ್ರನನ್ನು ಒಡೆದು ಓಡಿಸಿದ್ರಮ್ಮ. ಓ ಕೆಟ್ಟವನ್, ಇಷ್ಟೊಂದು ಸಂತೋಷದ ವಿಚಾರವನ್ನು ಅಳುತ್ತಾ ಹೇಳ್ಬೇಕಣ್ಣ. ಇದು ಸಂತೋಷದ ವಿಚಾರವು. ನನ್ನವರು ಸ್ವರ್ಗವನ್ನು ಸೇರಿದ್ದಾರೆ, ಸ್ವರ್ಗದ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಇದು ನಕ್ಕಿ ಹಾ, ಸಂತೋಷ ಸಂತೋಷ ವಿಚಾರ. ಆಮೇಲಿನ ವಿಷಯ ಕೇಳ್ಬೇಕು. ಏನು? ಅಲ್ಲೇ ನಿಂತು ಮಾತಾಡು. ದೇವೇಂದ್ರ ದೇವಲೋಕವನ್ನು ಬಿಟ್ಟು ಓಡಿದ್ನ ಹಾ, ಅಷ್ಟಾಗುವಾಗ ಬಂದ್ರೆ ಅಲ್ಲ ಯಾರು? ಅಲ್ಲ ನಿಮ್ಮ ಗಂಡ ಹೇಳಿದೇನು ದೇವಲೋಕ ನಮ್ಮ ಬಳಿ ವಶ ಆಗಿದೆ, ವರ್ಷವಾಗಿದೆ. ನಡೀಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ, ಹಾ, ಸಾಂಸ್ಕೃತಿಕ ಕಾರ್ಯಕ್ರಮ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ ಹಾ. ಹೇಳಿದ್ದೆ ತಡ. ಹಾ. 4 ಗಾನ ವೈಭವ ಇತ್ತು. ಹಾ, ನಾನು 4 ಮಂದಿ ಹಾ, ಹಾ, ತುಂಬೂರು ನಾರದರು. ನಾರದರು ಹ್ಮ್. ಅವರದ್ದೆಲ್ಲ ಗಾನ ವೈಭವ. ಹಾ, ಹಾ. ಗಾನ ವೈಭವ ಆದ ಕೂಡಲೇ ನಾಷ್ಟ ವೈಭವ, ಹಾ, ನಾಟ್ಯ ವೈಭವ. ನಾಟ್ಯ ವೈಭವ. ಹಾ. ಆಚೆಯಿಂದ 4 ಮಂದಿ, ಈಚೆಯಿಂದ 4 ಮಂದಿ. ತೈ. ಮುಗಿಯಿತಾ? ಇಲ್ಲ ಆಬು ಸೀರೆ ಅವರಲ್ಲ, ಹಾ, ಆಗಲ್ಲ. ಅಪ್ಸರೆ. ಯಾರು? ಬಂದದ್ದು ನಿಂತದ್ದು ಹಾ. ಏನು ಅಂತ ಕೇಳಿದೆ. ಹಾ. ಅವರದ್ದು ಸಮೂಹ ನೃತ್ಯ ಅಂತೆ. ಹಾಗಲ್ವಾ? ಸಮೂಹ ನೃತ್ಯ. ಸಮೂಹ ನೃತ್ಯ. ಹಾ. ಎಂತದ್ದು ಕುಂದಿದ್ರಮ್ಮ. ಹಾ. ಒಂದು ತ್ರಿವುಡ ತಾಳಕ್ಕೆ ಕುಂದಿದಾಳೆ ಅವಳು ರಂಬೆ. ಹಾ. ಯಾವಾಗ ನಮಗೆ ನೋಡಿ ನೋಡಿ ಸಾಕಾಗಿದೆ, ಮುಗಿಯುವುದಿಲ್ಲ. ಹಾ. ಆಮೇಲೆ ನಿಮ್ಮವರು ಅವಳಿಗೆ ಬಿರುದು ಕೊಟ್ಟದ್ದು ಏನು? ತ್ರಿವುಡೆ ತಾಳಿನಿ ಅಂತ. ಅಷ್ಟು ನೃತ್ಯ. ಅಮ್ಮ ನೃತ್ಯ ಏನು ಆಯ್ತು. ಹಾ. ಅಷ್ಟೊತ್ತಾಗುವಾಗ ಎಲ್ಲಿಂದಲೂ ಮತ್ತೊಂದು ಸ್ವರ. ಏನು? ಏನಾಯ್ತು? ರಿಕ್ಷಾ ಹಾ? ರಿಕ್ಷಾ ಹರಡಿಕೊಂಡು ಅಲಡಿಯಿಂದ ಇಷ್ಟೇ ಸಣ್ಣದು ಯಕ್ಷ. ರಿಕ್ಷಾ ಹಾ. ಬಂದದ್ದು ನಿಂತದ್ದು. ಹ್ಮ್. ನಿಮ್ಮ ಗಂಡವಿಗೆ ನೋಡಿ, ಹ್ಮ್. ಅವನದ್ದು ಕೂಡ ಮಾತಿಲ್ಲ ಕತೆ ಇಲ್ಲ. ಹಾ. ನಿಂತ ಕೂಡ್ಲೆ ರಗ 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 ಅಂತ ಬಂದದ್ದು ಒಂದು ಪಟಾಲ್ ಅಂತ ಬಂತು. ಯಾರು? ನಿಮ್ಮ ನಮ್ಮವರಿಗೆ. ನಿಮ್ಮ ಗಂಡನಿಗೆ ಹಾ, ಏನಾಯ್ತು? ಏನಾಗಿಲ್ಲ. ಏನಾಗಲಿಲ್ಲ. ಅವ ಒಂದು ಕೊಟ್ನ, ಹಾ. ನಿಮ್ಮ ಗಂಡ ಬಿಡ್ಲಿಲ್ಲ. ಹ್ಮ್. ನನಗೆ ಒಂದು ಪೆಟ್ಟು ಕೊಟ್ಟಿಯಲ್ಲ ಪಾಪಿ ಮಗನ ಅಂತ ಹೇಳಿದ್ರು. ಇವರಿಗೆ ಎತ್ತು ನಿಂತರು, ಅವನಿಗೊಂದು ಬಲ ಹ್ಮ್. ಆಯ್ತು. ಸಮಾನರ. ಸಮಾನರಾದ್ರು. ಹ್ಮ್. ಇವ ಓಡ್ತಾನಂತ ಎನಿಸಿದ್ರು. ಹ. ಇವ ಓಡ್ಲಿಲ್ಲ. ಅಲ್ಲಿ ತನಕ ನಿಂತು ಅಲ್ಲಿ ಹೋದದ್ದು ನಿಂತದ್ದು ಹೀಗೆ ರೆಕ್ಕಾಗೆಲ್ಲ ಮಾಡಿ ನಿಂತಿದ್ದಾನೆ ಪಾಪಿ ಮಗ. ಹ. ಇನ್ನೇನು ಬರ್ಬೇಕಂತ ನೋಡ್ತಾನೆ. ನಿಮ್ಮ ಗಂಡ ನೋಡಿದ್ರು ಆಕ್ಷನ್. ಯಕ್ಷ. ನಿಲ್ಲು. ಮುಂದೆ ಬಂದರೆ ಜತ್ತನ್ನ ಹ. ಕಾಲು ಕತ್ತರಿಸೇನು ಕೈ ಕತ್ತರಿಸೇನು. ಹ್ಮ್. ಅವ ಕೇಳಲಿಲ್ಲ, ರಗ ರಗ ಅಂತ ಬಂದದ್ದು ಮತ್ತೊಂದು ಪಡಲ್ಲ ಅಂತ ಕೊಟ್ಟದ್ದು. ಏನಾಯ್ತು? ನಿಮ್ಮ ಗಂಡ ಅಲ್ಲಿಗೆ ಮಲಗಿ. ಮಲಗಿದ್ರ? ಹ. ಏನಾಯ್ತು ಅಂತ ನೋಡ್ಬೇಕಿತ್ತು. ನೋಡಿದೆ. ಹ. ಹತ್ತಿರ ಹೋಗಿ ನೋಡಿದೆ, ಏನು ಮಲಗಿಕೊಂಡು ಯುದ್ಧ ಮಾಡ್ತಾರ ಅಂತ ಎಣಿಸಿ. ಇಲ್ಲ, ಏನೂ ಕಾಣುದಿಲ್ಲ. ಮತ್ತೆ ಸರಿಯಾಗಿ ನೋಡಿದಾಗ ಎಂತದ್ದಮ್ಮ, ಏನು? ಮುಟ್ಟಿದೆ ತಟ್ಟಿದೆ ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟಿ. ಹ. ಎಲ್ಲಿಲ್ಲ, ಏನಾಯ್ತು? ಏನಾಗ್ಲಿಲ್ಲ. ಹ. ಸರಿಯಾಗಿ ಮತ್ತೊಮ್ಮೆ ನೋಡಿದೆ, ಇಷ್ಟುತ್ತ ನಾಲ್ಗೆ ಹೊರಗೆ ನಿಮ್ಮ ಗಂಡ ಸತ್ಯ. ಅಯ್ಯೋ ಶಿವನೇ. ಪತಿಯೇ ಮಡಿದೆ ಎಲ್ಲ, ಪತಿಯೇ ಮಡಿದೆ ಎಲ್ಲ, ಈ ಬರೀ ಎಲ್ಲ ಕಥೆಯಾಗಲು ಬರೇನಲ್ಲ, ಈ ಬರೀ ಎಲ್ಲ ಕಥೆಯಾಗಲು ಬರೇನಲ್ಲ, ಚಿತಿಯೋಳು ನಿನ್ನ ಗಲಿ, ಚಿತಿಯೋಳು ನಿನ್ನ ಗಲಿ, ಜೀವಿಸಲೆಂದು ವ್ಯಥೆಯ ನ್ಯಾರೋಡನಲ್ಲಿ,
ವ್ಯಥೆಯ ನ್ಯಾರುಡನಲಿ ಪತಿಯ ನೀ ಮಡಿದೆಯಲ್ಲ ಶಿವ ಶಿವ, ಎಂತಹ ಕಠೋರವಾದಂತಹ ನುಡಿಗಳನ್ನು ಕೇಳ್ತಾ ಇದ್ದೆ. ಸ್ವರ್ಗವನ್ನು ಏರುವಂತಹ ಸಮಯದಲ್ಲಿ ಸ್ವರ್ಗವನ್ನು ಗೆದ್ದು ಬರ್ತೇನೆ ಎಂಬುದಾಗಿ ಮಾತು ಕೊಟ್ಟು ಆ ಹೊತ್ತಿನಲ್ಲಿ ಒಂದು ಆಶಾ ಗೋಪುರವನ್ನೇ ಇರಿಸಿಕೊಂಡವಳು. ಸ್ವರ್ಗದ ಸಿಂಹಾಸ ಸಾಮ್ರಾಜ್ಯವಾಗಿ ಮೆರೆಬೇಕೆಂಬಂತ ಆಸೆ. ಆದರೆ ಇಂದಿನ ದಿವಸ ನನ್ನನ್ನು ಅಗಲಿ ಹೋದಿರಾ ಪ್ರಭು. ಇನ್ನು ಮುಂದೆ ನಿಮ್ಮನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಹೇಗೆ ಬದುಕುವುದು, ಈ ಸುಟ್ಟ ಮುಖವನ್ನು ಹೇಗೆ ತೋರಿಸುವುದು, ಏನು ಮಾಡುವುದು, ಏನು ಮಾಡುವುದು? ಅಕ್ಕುಪಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿಗ ಸರಳ ಮಗಿಜಾದನಗಳ ಕಿತ್ತರಿಸಿ ಸಂಗರದಿ ಸುಮನದ ಮುತ್ತವನ್ನು ಸದೆ ಬಡಿದು ನಾ ಕವನರ್ತಿಯಲ್ಲಿ ವಶಗೈವೆನೆನುತ್ತಲೇ ಕರೆದ ರಾಮಜನ ಸತ್ತವರಿಗಾಗಿ ಅತ್ತರೆ ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟು. ಆದ್ರೆ ನನ್ನ ಈ ಸ್ಥಿತಿಗೆ ಒದಗಿಸಿದಂತಹ ಆ ಸುರಪನಿಗೆ ತಕ್ಕುದಾದಂತಹ ಶಿಕ್ಷೆಯನ್ನು ನೀಡಲೇಬೇಕು. ಯಾರಲ್ಲಿ ಹೇಳುವುದೆಂಬುದಾಗಿ ಯೋಚಿಸುವಾಗ ಯಾರಾಕೆ ನನ್ನ ಮಗನಾದಂತಹ ಮಹಿಷಾಕ್ಯನಿದ್ದಾನೆ, ದೂರ ಸಮರ್ಥನಾಗಿದ್ದಾನೆ. ಆತನಲ್ಲಿ ಹೇಳುವುದರ ಮೂಲಕ ಆ ಸುರಪನಿಗೆ